ಇಲ್ಲೇನು ಮಾಡಾಕತ್ತೆ? ಹಲೋ ನಮಸ್ಕಾರ ದೇವು, ನೀವಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನೂ ಇಲ್ಲ, ಸುಮ್ಮನೆ ಖಾಲಿ 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 ಹಂಗೆ ಮಾಡೋದು. ರೈತರ ಜೀವನ ಏನಂತ ಗೊತ್ತಾದ್ಮೇಲೆ ಹಿಂಗೆ ಕೇಳಿದ್ರೆ ಏನು ಮಾಡೋದು? ರೈತಿಗೆ ಬೇಕಾಗಿದ್ದು ಏನೂ ಬೇಕಾಗಿಲ್ಲ. ಅವನಿಗೆ 2 ಎತ್ತು, 2 ಎಕರೆ ಹೊಲ, ಒಳ್ಳೆ ಭೂಮಿ ಇತ್ತಪ್ಪ ಅಂದ್ರೆ ಸಾಕು. ಅವನಿಗೆ ಒಳ್ಳೆ ಒಂದು ಸಂಸಾರ, ಅವನೇನು ಮಾಡ್ಕೊಂಡು ಹೋಗ್ತಾನೋ ಕಷ್ಟದಲ್ಲಿ ಭಾಗಿಯಾಗುವಂಥ ಒಂದು ಹೆಂಡತಿ ಆಗಿಬಿಟ್ರೆ ಹೋಯ್ತು. ಒಳ್ಳೆಯ ಮಕ್ಕಳಾಗಬೇಕು ಅಷ್ಟೇ. ರೈತನಿಗೆ ಬೇಕಾಗಿದ್ದು ಇಷ್ಟೇ, ಮತ್ತೇನೂ ಬೇಕಾಗಿಲ್ಲ. ಅವನೇನೋ ಬಯಸೋದೇ ಇಲ್ಲ. ಒಳ್ಳೆ ಬೆಳೆ, ಒಳ್ಳೆ ಬಿತ್ತನೆ ಮಾಡಿ, ಒಳ್ಳೆಯ ಮಳೆ ಇಷ್ಟು ಸಿಕ್ಕರೆ ಅವನ ಜೀವನ ಸಾಹುಕಾರ ಇರ್ತಾನಲ್ಲ, ಅವನಿಗೆ ದೊಡ್ಡ ಲೈಫ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಇದರಲ್ಲಿ ಕಷ್ಟಪಟ್ಟು ಬೆಳೆದು ಎಲ್ಲ ಮೈ ಮೇಲೆ ಹಾಕ್ಕೊಂಡು ಬೆಳೆದ ಮೇಲೆ ಈ ಥರ ಯಾವನೊಬ್ಬ ಹೇಳ್ತಿದ್ದ, ರೈತರ ಕಷ್ಟ ಇಷ್ಟೇನಾ ಅಂತ. ರೈತರ ಕಷ್ಟದಲ್ಲಿ ಭಾಗಿಯಾಗೋನು ಯಾವನದನ್ನು ಇಲ್ಲ ಗೊತ್ತಿಲ್ಲ, ಆದರೆ ಸುಖದಲ್ಲಿ ಮಾತ್ರ ಭಾಗಿಯಾಗೋನು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ರೈತರಿಗೆ ಬೇಕಾಗಿರೋದು ಕಷ್ಟದಲ್ಲಿ ಅಲ್ಲ, ಸುಖದಲ್ಲಿ ಭಾಗಿಯಾಗೋರು ಅಷ್ಟೇ. ರೈತರ ಜೀವನ ಇಷ್ಟೇ, ಒಳ್ಳೆ ಸಖತ್ತಾಗಿರುತ್ತೆ. ಈ ಥರ ಹಸಿರಲ್ಲಿ ಬದುಕೋಕೆ, ಅಂದರೆ ಪ್ಯೂರ್ ಆಗಿರುವಂಥ ಹಸಿರು ನೇಚರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಲೈಫು. ನೋಡಿ, ಈಗ ಇದು ಸ್ವಲ್ಪ ಕೆಂಪಾಗಿಬಿಡುತ್ತೆ. ಇದು ಸರಿಯಾಗಿ ಅನ್ನೋಕ್ಕೇನೋ ಸ್ವಲ್ಪ ಗೊಬ್ಬರ ಕಡಿಮೆ ಆಗಿರುತ್ತೆ, ನೀರು ಕೂಡ ಜಾಸ್ತಿ ಆಯ್ತು ಇಲ್ಲಿ. ಹಾಗಾಗಿ ಇದು ಸ್ವಲ್ಪ ಕೆಂಪು ಈ ಕಡೆಗೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತೆ. ಅಂದರೆ ನೀರು ಬಿಟ್ಟಾಗ ಇದಾಗಿದ್ದು. ಲೈಫಿನಲ್ಲಿ ಏನು ಬೇಡ, ಮನಸ್ಸಿಗೆ ತಕ್ಕ ನೇಚರ್ ಸಾಕು. ಇಲ್ಲಿ ನೋಡ್ಬೋದು, ಈಗ ಇದು ಎಷ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿದ್ದಲ್ಲ. ಈ ಥರ ಸುಂದರವಾದ ದೃಶ್ಯವನ್ನು ನೋಡೋದಕ್ಕೆ ಆಗತ್ತಾ ಎಲ್ಲಾದ್ರೂ? ಇಲ್ಲಿ ನೋಡಿ, ಸಂತೋಷ. ಜಿಂದಗಿಲಿ ಏನೂ ಬೇಕಾಗಿಲ್ಲ. ಯಾಕೆ ಅಂತಂದರೆ ಆ ಜಿಂದಗಿನೇ ನಾವು ಊಟ ಹಾಕಿಬಿಡ್ತೀವಲ್ಲ. ಹಾಗೆ ಹೇಗಾದರೂ ನೋಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಈ ರೈತನ ಮಾತ್ರ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಕೈ ಎತ್ತಿದ್ರೆ ಕತ್ತರಿಸಾಕ್ಬಿಡ್ತಾನೆ. ಬಿಜಾಪುರಲ್ಲಿ ಜಾಸ್ತಿ ಸಿವಿಲ್ಲು ಮತ್ತು ಪೊಲೀಸ್ ಆಗೋ ಸಂಬಂಧ, PS ಆಗೋ ಸಂಬಂಧ ಮತ್ತು SD FD ಬೇರೆ ಬೇರೆ ಉದ್ಯೋಗಗಳ ಸಂಬಂಧ ಸಿಕ್ಕಾಪಟ್ಟಿ ಓದಿದ್ರು ಏನೂ ಆಗಲಿಲ್ಲ. ಮತ್ತು ಈಗ ಸರ್ಕಾರ ಏನು ಮಾಡಿದೆಪ್ಪ ಅಂದರೆ 2021ರಲ್ಲಿ ಕರೆದಿದ್ದಂಥನ್ನ 2022ರಾಗ ಎಕ್ಸಾಮ್ ಬರೆಸ್ತು. ಆಮೇಲೆ 2023ರಾಗ ಎಕ್ಸಾಮ್ ಬರೆಸ್ತು. 2023ರಾಗಿಂದ 2026 ಈಗ ಇನ್ನುವರೆಗಾದರೂ ಒಂದು ನೋಟಿಫಿಕೇಷನ್ ನಾವು ಕೊಟ್ಟಿಲ್ಲ, ಏನಿಲ್ಲ. ಈ ಥರ ಆದ್ರೆ ನಮ್ಮ ಲೈಫ್ ಏನು ಏಜು ಹೋಗ್ಬಿಡ್ತು. ಆಗ ಕೈ ಬಿಟ್ಬಿಟ್ಟೆ. ರೈತ ಅಂತ ನಮ್ಮಪ್ಪ ರೈತ, ನಾನು ಕೂಡ ರೈತ ಆಗಿಬಿಟ್ಟಿದ್ದೀನಿ. ರೈತ ಆದರೆ ಏನು ಲಾಭ ಇಲ್ಲ ಅಂತ ಏನಿಲ್ಲ, ಸಿಕ್ಕಾಪಟ್ಟೆ ಲಾಭ ಇದೆ. ನಾವು ಹೇಗೆ ಬೆಳಿತೀವೋ ಆಗ ಬೆಳೀತೆ. ಕಷ್ಟ ಹೇಗೆ ಪಡಿತೀವೋ ಆ ಕಷ್ಟನ ತೀರ್ಸೋಕ್ಕೆ ಆ ದೇವ್ರು ಇದ್ದೇ ಇರ್ತಾನೆ. ಆ ದೇವ್ರಿಗಿಂತ ನಮ್ಮ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಅವರ ನಡೆ ನುಡಿಗಳನ್ನು ಅದನ್ನು ಅಳವಡಿಸ್ಕೊಂಡು ಹೋಗ್ಬಿಟ್ರೆ